ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಹಿಂದಿನ ಒಂದು ವಿಡಿಯೋದಲ್ಲಿ PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಮೀನಿಂಗ್ಸ್ ಅಂದರೆ ಅರ್ಥಗಳು 5ನೇ ತರಗತಿಯ ಪಾಠದಲ್ಲಿ ಬಂದಿರುವಂತಹ ಭಾಗ 1 ಮತ್ತು 2ರ ಎಲ್ಲ ಅರ್ಥಗಳನ್ನು ನಿಮಗೆ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೆ. ಈಗ ಅದರ ಮುಂದಿನ ಒಂದು ಟಾಪಿಕ್ ಆಗಿಬಿಟ್ಟು ಆ್ಯಂಟೋನಿಮ್ಸ್ ಅಂದರೆ ಆಪೋಸಿಟ್ ವರ್ಡ್ಸ್. ಆ್ಯಂಟೋನಿಮ್ಸ್ ಅದು ಈ ಖಂಡಿತವಾಗಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಪ್ರಿಫಿಕ್ಸ್, ಸಫಿಕ್ಸ್, ಆಮೇಲೆ ಮಾಡೆಲ್ ಕ್ವಶನ್ಸ್ ಕೂಡ ನಾನು ತಗೊಂಡಿದ್ದೀನಿ. ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು ಅಂತ. ಕೇವಲ ಇಲ್ಲಿ ಡೈರೆಕ್ಟಾಗಿ ಆಪೋಸಿಟ್ ವರ್ಡ್ಸನ್ನು ಬರೀರಿ, ಆ್ಯಂಟೋನಿಮ್ಸನ್ನು ಬರೀರಿ ಅಂತ ಕೇಳೋದಿಲ್ಲ. ಅದು ಸೆಂಟೆನ್ಸಲ್ಲಿ ಕೇಳ್ತಾರೆ. ಇಲ್ಲಿ ಆಪ್ಷನ್ಸ್ ಅಂತೂ ಖಂಡಿತ ಇರೋದಿಲ್ಲ. ಹಾಗಾಗಿ ಈ ಒಂದು ಪ್ಯಾಟರ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಲವೊಬ್ಬರು ಕಮೆಂಟ್ಸನ್ನು ಮಾಡಿದ್ರಿ. ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಬರ್ತವೆ, ಇಲ್ಲಿ ಪ್ಯಾಸೇಜನ್ನು ಓದಿ ಪ್ರಶ್ನೆ ಬರೆಯುವಂಥದ್ದು, ಆಮೇಲೆ ಎಸ್ಸೆ ಬರೀಲಿಕ್ಕೆ ಕೇಳ್ತಾರೆ, ಪತ್ರಲೇಖನವನ್ನು ಕೇಳ್ತಾರಾ ಅಂದ್ಕೊಂಡು. ಖಂಡಿತ ಕೇಳ್ತಾರೆ. ಯಾಕಂದರೆ ಇದು ಇರುವಂಥದ್ದು ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೆ ಇರುವಂಥ ಪೇಪರ್ ಆಗಿದೆ. ಅಂಥದ್ದೇ GPSTRಲ್ಲಿ ಬಂದಿರುವಂಥ ಪೇಪರ್ ಕನ್ನಡದಲ್ಲಿ, ಅಲ್ಲಿ ಅಂಥ ಪ್ರಶ್ನೆಗಳು ಬಂದಿದ್ವು. ಹಾಗಾಗಿ ಈ ಕನ್ನಡ ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ಅಂಥ ಪ್ರಶ್ನೆಗಳು ಬಂದಿವೆ ಅಂತ ಹೇಳಾದರೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ಆ ಒಂದು ಅಂಥ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಯಾಕೆ ಅಂತ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲ ಕಡೆಯಲ್ಲಿ KPS ಶಾಲೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಇಂಗ್ಲೀಷನ್ನು ಅಂದರೆ ಗೌರ್ಮೆಂಟ್ ಮಕ್ಕಳಿಗೂ ಕೂಡ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೂ ಕೂಡ ಇಂಗ್ಲೀಷನ್ನು ಸುಲಭವಾಗಿ ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕನ್ನಡ ಜೊತೆಗೆ ಇಂಗ್ಲೀಷ್ ಪ್ರಾವೀಣ್ಯತೆ ಕೂಡ ಟೀಚರ್ಸ್ಗೆ ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಶ್ನೆಯ ಪ್ಯಾಟರ್ನನ್ನು ಅವರು ಚೇಂಜ್ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಇಂಗ್ಲೀಷಲ್ಲಿ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಗ್ಲೀಷನ್ನು ಇಲ್ಲಿ ಕೇಳೋ ಚಾನ್ಸಸ್ ಇಲ್ಲ. ಆದರೆ ಒಂದು ಆ ಇಂಗ್ಲೀಷನ್ನು, ಕನ್ನಡದಲ್ಲಿರುವಂಥದ್ದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಆ ಪ್ರಶ್ನೆಗಳನ್ನು ಹೇಗೆ ಫಾರ್ಮೇಟ್ ಮಾಡುವಂಥ ಈ ರೀತಿಯ ಆ ಒಂದು ನಾಲೆಜನ್ನು ಇದೆಯಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಒಂದು ಪೇಪರ್ ಕೇವಲ 50 ಮಾರ್ಕ್ಸ್ಗೆ ಇರುವಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಇವತ್ತಿನ ಅವಧಿಯಲ್ಲಿ ಆ್ಯಂಟೋನಿಮ್ಸ್ ಅಂದರೆ ಆಪೋಸಿಟ್ ವರ್ಡ್ಸ್, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್, ಆಮೇಲೆ ಮಾಡೆಲ್ ಕ್ವಶನ್ಸ್ಗಳನ್ನು ಕೂಡ ನೋಡ್ಕೊತಾ ಹೋಗುವ. ಮೊದಲನೇದಾಗಿ ಇಲ್ಲಿ ಆಪೋಸಿಟ್ ವರ್ಡ್ಸ್ಗಳು. ಮೋರ್, ಲೆಸ್. ಇದು 5ರಿಂದ 10ನೇ ತರಗತಿಯಲ್ಲಿ ಬಂದಿರುವಂತಹ, ಅಲ್ಲಿಯವರೆಗೆ ಬಂದಿರುವಂಥ ಎಲ್ಲ ವಿರುದ್ಧ ಪದಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಮೋರ್, ಲೆಸ್, ರಿಮೆಂಬರ್, ಫಾರ್ಗೆಟ್, ಆಲ್ವೇಸ್, ನೆವರ್, ಫಸ್ಟ್, ಲಾಸ್ಟ್, ಸಾಫ್ಟ್, ಹಾರ್ಡ್, ನಿಯರ್, ಫಾರ್, ನೆವರ್, ಆಲ್ವೇಸ್, ಹ್ಯಾಪಿ, ಸ್ಯಾಡ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಸಿಯಾಗಿರುವಂಥ ಪ್ರಶ್ನೆಗಳು ಬಂದಿವೆ. ಆಮೇಲೆ ಮುಂದೆ ಹೋಗ್ತಾ ಇದು ಸ್ವಲ್ಪ ಟಫ್ ಆಗ್ತಾ ಉಂಟು. ಫಿನಿಶ್, ಸ್ಟಾರ್ಟ್, ಕ್ವೈಟ್, ನಾಯ್ಸ್, ಡಲ್, ಕ್ಲೆವರ್, ಬ್ರೇವ್, ಸ್ಕ್ಯಾಡ್, ವಾರ್ಮ್, ಕೋಲ್ಡ್, ಫಿಯರ್ಫುಲ್, ಫಿಯರ್ಲೆಸ್. ಆಮೇಲೆ ಪ್ಲ್ಯಾಂಟಿ, ಸ್ಕ್ಯಾರ್ಸಿಟಿ, ಡೇಂಜರಸ್, ಸೇಫ್ಟಿ, ಶಾರ್ಟ್, ಲಾಂಗ್, ಲೋ, ಹೈ, ಓಲ್ಡ್, ನ್ಯೂ, ಸ್ಟಾಪ್, ಸ್ಟಾರ್ಟ್. ಹಾಗೆ ಮುಂದೆ ಡಿಫಿಕಲ್ಟ್, ಈಸಿ, ಡೇ, ನೈಟ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಮೋರ್, ಲೆಸ್, ಸೇವ್, ವೇಸ್ಟ್, ಲಾಂಗ್, ಶಾರ್ಟ್, ಸ್ಯಾಡ್, ಹ್ಯಾಪಿ, ಲೈಟ್, ಡಾರ್ಕ್, ಇನ್ಕ್ರೀಸ್, ಡಿಕ್ರೀಸ್. ಆಮೇಲೆ ಕೈಂಡ್, ಕ್ರೂಯಲ್, ವರ್ತಿ, ಅನ್ವರ್ತಿ, ಗೇನ್, ಲಾಸ್, ಹಂಬಲ್, ಪ್ರೌಡ್, ಲಾಂಗ್, ಶಾರ್ಟ್, ರಿಚ್, ಪುವರ್, ಆ್ಯಕ್ಟಿವ್, ಇನ್ಆ್ಯಕ್ಟಿವ್, ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಲೈಕ್, ಡಿಸ್ಲೈಕ್, ಹಾನರ್, ಡಿಸ್ಹಾನರ್, ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್, ಎಕ್ಸ್ಪೀರಿಯನ್ಸ್ಡ್, ಇನ್ಎಕ್ಸ್ಪೀರಿಯನ್ಸ್ಡ್, ಕಂಪ್ಲೀಟ್, ಇನ್ಕಂಪ್ಲೀಟ್. ನೋಡಿ, ಇಲ್ಲಿ ಕೆಲವೊಂದು ಶಬ್ದಗಳು ವಿರುದ್ಧ ಪದಗಳು ಅಂದರೆ ಪ್ರಿಫಿಕ್ಸನ್ನು ಹಾಕಿ ಅದನ್ನು ವಿರುದ್ಧ ಪದಗಳಾಗ್ತವೆ. ಹಾಗಾಗಿ ನಾನು ಇಲ್ಲಿ ಪ್ರಿಫಿಕ್ಸನ್ನು ಕೂಡ ತಗೊಂಡಿದ್ದೀನಿ. ಇಲ್ಲಿ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಮೊದಲನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಆ್ಯಂಟೋನಿಮ್ಸ್ ಆಫ್ ದ ವರ್ಡ್ ಅಂಡರ್ಲೈನ್. ಇಲ್ಲಿ ಅಂಡರ್ಲೈನ್ ವರ್ಡನ್ನು ಕೊಡ್ತಾರೆ, ಅದಕ್ಕೆ ಬಿಟ್ಟ ಸ್ಥಳದಲ್ಲಿ ಅದರ ಒಂದು ವಿರುದ್ಧ ಪದವನ್ನು ಬರಿಬೇಕಾಗುತ್ತೆ. ಮೊದಲನೇ ಸೆಂಟೆನ್ಸನ್ನು ನೋಡಿ, ಕೃಷ್ಣ ವಾಸ್ ಅ ರಿಚ್ ಕಿಂಗ್ ವೈಲ್ ಹಿಸ್ ಫ್ರೆಂಡ್ ವಾಸ್ ಅ ಡ್ಯಾಶ್ ಮ್ಯಾನ್. ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ರು, ಅಲ್ಲಿ ರಿಚ್ಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಇದು ಪುವರ್ ಮ್ಯಾನ್ ಅಂತ ಆಗುತ್ತೆ. ಸರಿನಾ? ಆಮೇಲೆ ಎರಡನೇ ಪ್ರಶ್ನೆ, ಮದನಿಕಾ ಈಸ್ ಟಾಲ್ ಬಟ್ ಹರ್ ಬ್ರದರ್ ಈಸ್. ಇಲ್ಲಿ ಟಾಲಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಅದರ ವಿರುದ್ಧ ಪದ ಶಾರ್ಟ್ ಆಗುತ್ತೆ. ಹರ್ ಬ್ರದರ್ ಈಸ್ ಶಾರ್ಟ್. ಆಮೇಲೆ ಮೂರನೇ ಪ್ರಶ್ನೆ, ರಾಧಿಕಾ ಈಸ್ ಸ್ಟ್ರಾಂಗ್ ಬಟ್ ಹರ್ ಸಿಸ್ಟರ್ ಈಸ್ ಡ್ಯಾಶ್.
ಇಲ್ಲಿ ಸ್ಟ್ರಾಂಗಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಅದರ ವಿರುದ್ಧ ಪದ ವೀಕ್ ಆಗುತ್ತೆ. ಬಟ್ ಹರ್ ಸಿಸ್ಟರ್ ಈಸ್ ವೀಕ್. ಆಮೇಲೆ 4ನೇ ಪ್ರಶ್ನೆ, ಸಿಲ್ಕ್ ಈಸ್ ಸಾಫ್ಟ್, ಐರನ್ ಈಸ್ ಡ್ಯಾಶ್. ಇಲ್ಲಿ ಸಾಫ್ಟ್ ಅಂತ ಅಂಡರ್ಲೈನ್ ಹಾಕಿದ್ದಾರೆ, ಅದಕ್ಕೆ ವಿರುದ್ಧ ಪದ ಐರನ್ ಈಸ್ ಹಾರ್ಡ್ ಆಗುತ್ತೆ. 5ನೇ ಪ್ರಶ್ನೆ, ಐ ಕ್ಯಾನ್ ರಿಮೆಂಬರ್ ಸ್ಟೋರೀಸ್ ಬಟ್ ಡ್ಯಾಶ್ ಲೆಸನ್. ರಿಮೆಂಬರಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಅದರ ವಿರುದ್ಧ ಪದ ಫಾರ್ಗೆಟ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಬಂದಿರ್ತವೆ, ಸರಿನಾ. ಆಮೇಲೆ ಮುಂದೆ ಇನ್ನೊಂದು ಉದಾಹರಣೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್. ಇಲ್ಲಿ ಕೆಲವೊಂದು ಪ್ರಿಫಿಕ್ಸ್ ಅಂದರೆ ಶಬ್ದದ ಮೊದಲು ಹಾಕಿರುವಂಥ ಒಂದು ಶಬ್ದದಿಂದ ಅದು ಏನಾಗುತ್ತೆ, ವಿರುದ್ಧ ಪದ ಆಗುತ್ತೆ. ಮೊದಲೇ ನೋಡ್ಕೊಳ್ಳಿ, ದ ಸ್ಕೂಲ್ ಇಲ್ಲಿ ಓಪನ್ಸ್ ಅಂತ ಇತ್ತು, ಅದಕ್ಕೆ ರೀ ಅಂತ ಆ್ಯಡ್ ಮಾಡಿ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿರೋದ್ರಿಂದ ರೀ ಓಪನ್ಸ್ ಆನ್ June 1st. ಅರ್ಥ ಆಯ್ತಾ. ಇಲ್ಲಿ ರೀ ಅನ್ನೋದನ್ನು ಅವ್ರು ಕೊಟ್ಟಿರೋದಿಲ್ಲ, ನೀವು ಅಲ್ಲಿ ಆ ಓಪನ್ ಅನ್ನುವಂತಹ ಶಬ್ದಕ್ಕೆ ಪ್ರಿಫಿಕ್ಸ್ ಯಾವುದು ಅಂತ ಗೆಸ್ ಮಾಡಬೇಕಾಗುತ್ತೆ. ರೀ ಓಪನ್ಸ್ಗೆ ರೀ ಓಪನ್ಸ್. ಮನೀಶ್ ಈಟ್ಸ್ ಮೀಟ್, ಹೀ ಈಸ್ ಅ ವೆಜಿಟೇರಿಯನ್ ಅಂತ ಇತ್ತು, ಇದು ನಾನ್ ಅಂತ ಶಬ್ದ, ವೆಜಿಟೇರಿಯನ್ಗೆ ನಾನ್ ಅನ್ನುವಂಥ ಪ್ರಿಫಿಕ್ಸನ್ನು ಸೇರಿಸಿ ನಾನ್ ವೆಜಿಟೇರಿಯನ್ ಆಗಿದೆ. 3ನೇ ಉದಾಹರಣೆ, ಟೆರರಿಸ್ಟ್ ಆರ್ ಡ್ಯಾಶ್ ಸೋಷಲ್ ಅಂತ ಇತ್ತು, ಆ್ಯಂಟಿ ಸೋಷಲ್, ಸೋಷಲಿಗೆ ಆ್ಯಂಟಿ ಅನ್ನುವಂತಹ ಪ್ರಿಫಿಕ್ಸನ್ನು ಸೇರಿಸಬೇಕು. ಬಾಕ್ರಾನಂಗಲ್ ಈಸ್ ಅ ಡ್ಯಾಶ್ ಪರ್ಪಸ್ ಪ್ರಾಜೆಕ್ಟ್ ಅಂತ ಇತ್ತು, ಅದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಬಾಕ್ರಾನಂಗಲ್ ಈಸ್ ಅ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಇಲ್ಲಿ ಪರ್ಪಸ್ಸಿಗೆ ಮಲ್ಟಿ ಅಂತ ಸೇರಿಸಿ ಪ್ರಿಫಿಕ್ಸನ್ನು ಸೇರಿಸಿ ಆ ವಾಕ್ಯ ಪೂರ್ಣಗೊಂಡಿರುವಂಥದ್ದು. ಆಮೇಲೆ 5ನೇ ಉದಾಹರಣೆ, ಪ್ಲಾಸ್ಟಿಕ್ ಚೇರ್ಸ್ ಆರ್ ಡ್ಯಾಶ್ ಎಕ್ಸ್ಪೆನ್ಸಿವ್, ಇನ್ಎಕ್ಸ್ಪೆನ್ಸಿವ್. ಇನ್ನಂಥ ಪ್ರಿಫಿಕ್ಸನ್ನು ಹಾಕಿದರೆ ಅದು ಕಡಿಮೆ ಎಕ್ಸ್ಪೆನ್ಸಿವ್ ಆಗಿರುವಂಥ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಪ್ಲಾಸ್ಟಿಕ್ ಚೇರ್ ಈಸ್ ಇನ್ಎಕ್ಸ್ಪೆನ್ಸಿವ್ ಆಯಿತು. ಆಮೇಲೆ ಈ ರೀತಿ ಪ್ರಿಫಿಕ್ಸ್ ಆಯಿತು. ಆಗ ಸಫಿಕ್ಸ್ ಬಗ್ಗೆ ಕೂಡ ಪ್ರಶ್ನೆ ಆಗ್ಬೋದು, ಹಾಗಾಗಿ ಇದು ವಿರುದ್ಧ ಪದಗಳಲ್ಲಿ ಬರೋದಿಲ್ಲ. ಸಫಿಕ್ಸನ್ನು ಆ್ಯಡ್ ಮಾಡಿ ಅಂತ ಕೇಳ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಸಫಿಕ್ಸ್. ಇಲ್ಲಿ ಸಫಿಕ್ಸನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸಫಿಕ್ಸ್ ಅಂತ ಹೇಳಿದ್ರೆ ಶಬ್ದದ ಮುಂದುಗಡೆ ಬರುವಂತಹ ಒಂದು ಚಿಕ್ಕ ಶಬ್ದ, ಅದು ಅರ್ಥ ಇಲ್ಲದೆ ಇರುವಂಥದ್ದು, ಆ ಶಬ್ದದೊಂದಿಗೆ ಸೇರಿದವಾಗ ಮಾತ್ರ ಅದು ಮೀನಿಂಗ್ಫುಲ್ ಆಗುತ್ತೆ. ಮೊದಲನೇದು, ಹಿ ವಾಸ್ ಕಂಫರ್ಟ್ ಇನ್ ಹೀಸ್ ಸೀಟ್ ಆನ್ ದ ಟ್ರೈನ್. ಇಲ್ಲಿ ಕಂಫರ್ಟಿಗೆ ಏಬಲ್ ಅನ್ನುವಂಥ ಸಫಿಕ್ಸನ್ನು ಆ್ಯಡ್ ಮಾಡಿದರೆ ಕಂಫರ್ಟೇಬಲ್ ಆಗುತ್ತೆ. ಹಿ ವಾಸ್ ಕಂಫರ್ಟೇಬಲ್ ಇನ್ ಹೀಸ್ ಸೀಟ್ ಆನ್ ದ ಟ್ರೈನ್. ಓಕೆನಾ. 2ನೇ ಉದಾಹರಣೆ, ಹಿ ವಾಸ್ ಕ್ಯಾಚಿಂಗ್ ಇನ್ ಅ ವೆರಿ ಚೈಲ್ಡ್ ವೇ ಅಂತ ಇದೆ. ಇಲ್ಲಿ ಚೈಲ್ಡಿಗೆ REN ಚಿಲ್ಡ್ರನ್ ಅಂತ ಸಫಿಕ್ಸನ್ನು ಸೇರಿಸಿ ಆ ಶಬ್ದವನ್ನು ಕಂಪ್ಲೀಟ್ ಮಾಡಬೇಕು. ಓಕೆನಾ. ಆಮೇಲೆ 3ನೇ ಉದಾಹರಣೆ, ಶಿ ಲುಕ್ಡ್ ಅಟ್ ಹರ್ ರಿಫ್ಲೆಕ್ಟ್ ಅಂತ ಇದೆ, ರಿಫ್ಲೆಕ್ಟ್ ಅಂತ ಇಷ್ಟೇ ಮಾತ್ರ ಕೊಟ್ಟಿದ್ರು, ಅದನ್ನು ION ಅಂತ ಸಫಿಕ್ಸನ್ನು ಸೇರಿಸಿ ರಿಫ್ಲೆಕ್ಷನ್ ಇನ್ ದ ಮಿರರ್. ಶಿ ಲುಕ್ಡ್ ಎಟ್ ದ ರಿಫ್ಲೆಕ್ಷನ್ ಇನ್ ದ ಮಿರರ್. ನಿಮಗೆ ಅಲ್ಲಿ ಆ ಶಬ್ದಕ್ಕೆ ಯಾವ ಶಬ್ದವನ್ನು ಆ್ಯಡ್ ಮಾಡಿದ್ರೆ, ಸಫಿಕ್ಸನ್ನು ಆ್ಯಡ್ ಮಾಡಿದರೆ ಆ ಶಬ್ದ ಅರ್ಥವತ್ತಾಗಿ ಕಂಪ್ಲೀಟ್ ಆಗುತ್ತೆ ಅನ್ನುವ ಜ್ಞಾನ ಇರಬೇಕು. ಓಕೆನಾ. 4ನೇ ಪ್ರಶ್ನೆ, ಇಂಡಿಯಾ ಹ್ಯಾಸ್ ಆನ್ ದ ಚಾಂಪಿಯನ್ ಆ್ಯಟ್ ಶರ್ಜಾ. ಇಲ್ಲಿ ಚಾಂಪಿಯನ್ಗೆ ಶಿಪ್ ಅಂತ ಸಫಿಕ್ಸನ್ನು ಆ್ಯಡ್ ಮಾಡಿದರೆ ಚಾಂಪಿಯನ್ಶಿಪ್ ಆಯಿತು. ಇಂಡಿಯಾ ಹ್ಯಾಸ್ ಆನ್ ದ ಚಾಂಪಿಯನ್ಶಿಪ್ ಆ್ಯಟ್ ಸರ್ಜಾ. ಆಮೇಲೆ 5ನೇ ಉದಾಹರಣೆ, ದ ರೇಟ್ ಆಫ್ ಎಂಪ್ಲಾಯ್ ಇನ್ ಇಂಡಿಯಾ ಹ್ಯಾಸ್ ಬೀನ್ ರೈಸಿಂಗ್ ಸ್ಟೆಡಿಲಿ. ಇಲ್ಲಿ ಎಂಪ್ಲಾಯ್ಗೆ ಮೆಂಟ್ ಅನ್ನುವಂಥ ಸಫಿಕ್ಸನ್ನು ಆ್ಯಡ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಅಂತ ಆ ವಾಕ್ಯಕ್ಕೆ ಸರಿಯಾದ ಅರ್ಥವನ್ನು ಬರೆಸುತ್ತೆ. ಓಕೆನಾ. ಆಮೇಲೆ ಮುಂದೆ ಈ ರೀತಿ ಕೂಡ ಪ್ರಶ್ನೆಗಳು ಬರ್ಬೋದು ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಆಪೋಸಿಟ್ ಇನ್ ಮೀನಿಂಗ್ ಟು ದ ವರ್ಡ್ ಅಂಡರ್ಲೈನ್. ಇದು ಮೊದಲನೇ ಉದಾಹರಣೆ ಹಾಗೆ ಇದೆ. ಅಂಡರ್ಲೈನ್ ಆಗಿರುವಂತಹ ಶಬ್ದಕ್ಕೆ ಏನು ಮಾಡಬೇಕು, ಆಪೋಸಿಟ್ ವರ್ಡನ್ನು ಬರಿಬೇಕು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಹರೀಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್ ಬಟ್ ಹಿಸ್ ಫ್ರೆಂಡ್ ರೀಚ್ಡ್ ಡ್ಯಾಶ್ ಸೊ ಹಿ ಮಿಸ್ಡ್ ದ ಬಸ್. ಇಲ್ಲಿ ಟೈಮ್ ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಅಂಡರ್ಲೈನನ್ನು ಕೊಟ್ಟಿದ್ರು ಅವರು. ಅಲ್ಲಿ ಇನ್ ಟೈಮ್ ಅಂದರೆ ಕರೆಕ್ಟ್ ಟೈಮಿಗೆ ಹೋಗಿರುವಂಥದ್ದು, ಅದಕ್ಕೆ ಆಪೋಸಿಟ್ ವರ್ಡ್ ಲೇಟ್ ಆಗುವಂಥದ್ದು. ಬಟ್ ಹಿಸ್ ಫ್ರೆಂಡ್ ರೀಚ್ಡ್ ಲೇಟ್ ಸೊ ಹಿ ಮಿಸ್ಡ್ ದ ಬಸ್. ಆಮೇಲೆ ಅದೇ ರೀತಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಉದಾಹರಣೆ, ಹಿ ಶುಡ್ ನೈದರ್ ಬೋರೋ ನಾರ್ ಡ್ಯಾಶ್. ಇಲ್ಲಿ ಬೋರೋಗೆ ಅವರು ಅಂಡರ್ಲೈನ್ ಹಾಕಿರೋದ್ರಿಂದ ಅದರ ಆಪೋಸಿಟ್ ವರ್ಡ್ ಲೆಂಡ್ ಆಗುತ್ತೆ. ಓಕೆನಾ. ಮುಂದಿನ ಉದಾಹರಣೆ 2ನೇದು, ವೈ ಡೂ ಯು ಫೀಲ್ ಓಲ್ಡ್, ಫೀಲ್ ಡ್ಯಾಶ್. ಓಲ್ಡಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಯಂಗ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ. 3ನೇ ಉದಾಹರಣೆ, ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್ ಕಮ್ ಡ್ಯಾಶ್. ಇಲ್ಲಿ ಔಟ್ಸೈಡಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಇನ್ಸೈಡ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಆರ್ ಯು ವೆಲ್ದಿ ಪೀಪಲ್
ಆರ್ ವೆಲ್ದಿ ಪೀಪಲ್ ರಿಯಲಿ ಹ್ಯಾಪಿ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಹ್ಯಾಪಿಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಉತ್ತರ ಸ್ಯಾಡ್ ಸರಿಯಾಗುತ್ತೆ. ಓಕೆನಾ. 5ನೇ ಉದಾಹರಣೆ ಈ ರೀತಿ ಉಂಟು. ಈಟ್ ಲೆಸ್ ಬಟ್ ವರ್ಕ್ ಡ್ಯಾಶ್. ಇಲ್ಲಿ ಲೆಸ್ಗೆ ಅಂಡರ್ಲೈನ್ ಹಾಕಿರೋದ್ರಿಂದ ಮೋರ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಓಕೆನಾ. ಇದನ್ನು ಬಿಟ್ಟು ಆಮೇಲೆ ಈ ರೀತಿಯ ಪ್ರಶ್ನೆಗಳು ಕೂಡ ಕೇಳ್ಬೋದು. ವಿ ಕ್ಯಾನ್ ಪ್ರಾಪರ್ ಆಪೋಸಿಟ್ಸ್ ಬೈ ಆ್ಯಡಿಂಗ್ ಪ್ರಿಫಿಕ್ಸ್ ಟು ವರ್ಡ್ಸ್. ಇಲ್ಲಿ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಆ ಶಬ್ದದ ಇದು ಆಪೋಸಿಟ್ ವರ್ಡನ್ನು ಕಂಡುಹಿಡಿಯುವಂಥದ್ದು. ಇಲ್ಲಿ ನೋಡಿ, ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್, ಅಲ್ಲಿ ಅನ್ನುವಂಥ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿರೋದ್ರಿಂದ ಅದು ವಿರೋಧ ಪದವಾಗಿ ಬಂತು. ಆಮೇಲೆ ಇಲ್ಲಿ ಸಿಮಿಲರ್ಲಿ ಆ್ಯಡ್ ಪ್ರಿಫಿಕ್ಸ್ ಟು ದ ಅಂಡರ್ಲೈನ್ ವರ್ಡ್ ಟು ಗೆಟ್ ದೇಯರ್ ಆಪೋಸಿಟ್ಸ್. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಮೊದಲನೇ ಉದಾಹರಣೆಯಾಗಿದ್ದನ್ನು ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಉದಾಹರಣೆ ಏನುಂಟು ನೋಡಿ. ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್. ಇಲ್ಲಿ ರೆಗ್ಯುಲರ್ಗೆ ಅಂಡರ್ಲೈನ್ ಹಾಕಿದ್ದಾರೆ, ಅದಕ್ಕೆ ಪ್ರಿಫಿಕ್ಸನ್ನು ಸೇರಿಸಬೇಕು, ಅದು ಅದರ ವಿರುದ್ಧ ಪದ ಆಗುತ್ತೆ. ಅನ್ನುವಂತಹ ಆರ್ ಅನ್ನುವಂತಹ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿರೋದ್ರಿಂದ ಅದು ಇರ್ರೆಗ್ಯುಲರ್ ಅಂತ ಆಗುತ್ತೆ. ಸೊ ಬಟ್ ಸುಮಾ ಈಸ್ ಇರ್ರೆಗ್ಯುಲರ್ ಅನ್ನುವಂಥ ಉತ್ತರ ಸರಿಯಾಗುತ್ತೆ. ಓಕೆನಾ. ಆಮೇಲೆ 2ನೇ ಪ್ರಶ್ನೆ. ರಮಾಮೂರ್ತಿ ಆನ್ಸರ್ ಈಸ್ ಕರೆಕ್ಟ್ ಬಟ್ ನಯನಾಸ್ ಈಸ್ ಡ್ಯಾಶ್. ಇಲ್ಲಿ ಕರೆಕ್ಟಿಗೆ ಅಂಡರ್ಲೈನ್ ಹಾಕಿದ್ದಾರೆ, ಆಗಿದ್ರೆ ಇಲ್ಲಿ ಇನ್ಕರೆಕ್ಟ್, ಹಾಕಿ ಆ ಒಂದು ಕರೆಕ್ಟಿಗೆ ಆಪೋಸಿಟ್ ವರ್ಡನ್ನು ಗುರುತಿಸುವಂಥದ್ದು. ಓಕೆನಾ. ಆಮೇಲೆ 3ನೇ ಉದಾಹರಣೆ ಈ ರೀತಿ ಉಂಟು. ಸೀತಾಸ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಫ್ಯಾಕ್ಟ್ಸ್ ಈಸ್ ಪ್ರಾಪರ್ ಬಟ್ ಲಕ್ಷ್ಮೀಸ್ ಈಸ್ ಡ್ಯಾಶ್. ಇಲ್ಲಿ ಪ್ರಾಪರನ್ನು ತಗೊಂಡಿದ್ದಾರೆ, ಅಂಡರ್ಲೈನ್ ಹಾಕಿದ್ದಾರೆ. ಅಲ್ಲಿ ಪ್ರಾಪರಿಗೆ ಪ್ರಿಫಿಕ್ಸ್ ಐ ಎಮ್ ಅಂತ ಹಾಕಬೇಕು, ಇಂಪ್ರಾಪರ್ ಆಗುತ್ತೆ. ಬಟ್ ಲಕ್ಷ್ಮೀಸ್ ಈಸ್ ಇಂಪ್ರಾಪರ್. ಆಮೇಲೆ ಮುಂದಿನ ಉದಾಹರಣೆ. ಆಲ್ ಶುಡ್ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲ್ಯಾಗ್, ನೋ ಒನ್ ಶುಡ್ ಡ್ಯಾಶ್ ಇಟ್. ಇಲ್ಲಿ ರೆಸ್ಪೆಕ್ಟಿಗೆ ಅಂಡರ್ಲೈನ್ ಹಾಕಿದ್ದಾರೆ, ಅಲ್ಲಿ IR ಇರ್ರೆಸ್ಪೆಕ್ಟ್. ಓಕೆನಾ. IR ಪ್ರಿಫಿಕ್ಸ್ ಹಾಕಿ ಇರ್ರೆಸ್ಪೆಕ್ಟ್ ಅನ್ನುವಂತಹ ಶಬ್ದ ಸರಿಯಾಗುತ್ತೆ. ಆಮೇಲೆ ಮುಂದಿನದಾಗಿ ದ ಕಾಂಪಿಟೇಷನ್ ವಾಸ್ ವೆರಿ ಟಫ್. ಇಟ್ ವಾಸ್ ರಾಹುಲ್ಸ್ ಫಾರ್ಚೂನ್ ದಟ್ ಹೀ ಓನ್ ಬಟ್ ಇಟ್ ವಾಸ್ ಸಂಜಯ್ ಡ್ಯಾಶ್ ದಟ್ ಹೀ ಲಾಸ್ಟ್. ಇಲ್ಲಿ ಫಾರ್ಚೂನಿಗೆ ಅಂಡರ್ಲೈನ್ ಹಾಕಿದ್ದಾರೆ, ಆ ಫಾರ್ಚೂನಿಗೆ ಅನ್ನುವಂತಹ ಪ್ರಿಫಿಕ್ಸನ್ನು ಆ್ಯಡ್ ಮಾಡೋದ್ರಿಂದ ಅನ್ಫಾರ್ಚುನ್ ಆಗುತ್ತೆ, ಅದು ಫಾರ್ಚೂನಿಗೆ ವಿರುದ್ಧ ಪದ ಆಗುತ್ತೆ. ಬಟ್ ಇಟ್ ವಾಸ್ ಸಂಜಯ್ಸ್ ಅನ್ಫಾರ್ಚೂನ್ ದಟ್ ಹೀ ಲಾಸ್ಟ್. ಓಕೆನಾ. ಆಮೇಲೆ ಈ ರೀತಿ ಪ್ಯಾರಾದಲ್ಲಿ ಕೂಡ ಪ್ರಶ್ನೆ ಬರ್ಬೋದು. ಗಿವ್ ದ ಆ್ಯಂಟೋನಿಮ್ಸ್ ಆಫ್ ದ ಫಾಲೋವಿಂಗ್ ಆ್ಯಂಡ್ ಯೂಸ್ ದೆಮ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್. ಇಲ್ಲಿ ಕೆಲವೊಂದು ಶಬ್ದಗಳನ್ನ ಕೊಟ್ಟಿದ್ದಾರೆ ನೋಡಿ. ಶಾರ್ಟು, ಫಾಸ್ಟ್, ಡಿಮ್, ಬಿಗಿನಿಂಗ್, ಯಂಗ್. ಇಲ್ಲೇನು ಮಾಡಬೇಕಂದ್ರೆ ಈ ಶಬ್ದಗಳಿಗೆ ವಿರುದ್ಧ ಪದಗಳನ್ನ ಮೊದಲು ಹುಡುಕಬೇಕು, ಆಮೇಲೆ ಆ ಶಬ್ದಗಳಿಂದ ಈ ಪ್ಯಾರಾಗ್ರಾಫನ್ನು ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಿಗೆ ವಿರುದ್ಧ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಇಲ್ಲಿ ಶಾರ್ಟ್ ಅಂದರೆ ಅದಕ್ಕೆ ವಿರುದ್ಧ ಪದ ಏನಾಗುತ್ತೆ? ಟಾಲ್ ಆಗುತ್ತೆ. ಫಾಸ್ಟ್ ಸ್ಲೋ, ಡಿಮ್ ಬ್ರೈಟ್, ಬಿಗಿನಿಂಗ್ ಆ್ಯಂಡ್, ಯಂಗ್ ಓಲ್ಡ್. ಈ ರೀತಿ ನಾವು ಶಬ್ದಗಳಿಗೆ ಅರ್ಥವನ್ನು ಹುಡ್ಕೊಂಡ್ರೆ ಈ ಪ್ಯಾರಾಗ್ರಾಫದಲ್ಲಿ ಅದನ್ನು ನಾವು ಫಿಲ್ ಮಾಡ್ಬೋದು. ಅದನ್ನು ಫಿಲ್ ಮಾಡಿದವಾಗ ಇಲ್ಲಿ ನೋಡಿ, ಮೊದಲು ಓಲ್ಡ್ ಬರುತ್ತೆ, ಸ್ಲೋಲಿ ಆ್ಯಂಡ್ ಬ್ರೈಟ್ ಮತ್ತು ಟಾಲ್ ಬರುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ಪ್ಯಾರಾಗ್ರಾಫನ್ನು ಮೊದಲೇ ಕ್ವಶನನ್ನು ನೋಡ್ಕೊಳ್ವಾ. ಆ್ಯನ್ ಡ್ಯಾಶ್ ಮ್ಯಾನ್ ಅಪಿಯರ್ಡ್ ಆನ್ ದ ಸ್ಟೇಜ್ ವಾಕಿಂಗ್ ಡ್ಯಾಶ್ at the dash of the play just before the close of the show. Soon the audience stood up as the lights were switched on. In that dash light they could see the director, a dash man with an imposing figure. ಇಲ್ಲಿ ಈ ರೀತಿಯಲ್ಲಿ ಪ್ಯಾರಾವನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳನ್ನು ತುಂಬಿ ನಾವೇನು ಮಾಡಬೇಕು, ಕೊಟ್ಟಿರುವಂಥ ಶಬ್ದಗಳಿಗೆ ವಿರುದ್ಧ ಪದವನ್ನು ಹುಡುಕಿ ಆ ಪ್ಯಾರಾಗ್ರಾಫನ್ನು ಫಿಲ್ ಮಾಡಬೇಕು. ಈಗ ನೋಡಿ ಹೀಗಿದೆ. ಆ್ಯನ್ ಓಲ್ಡ್ ಮ್ಯಾನ್ ಅಪಿಯರ್ಡ್ ಆನ್ ದ ಸ್ಟೇಜ್ ವಾಕಿಂಗ್ ಸ್ಲೋಲಿ ಅಟ್ ದ ಎಂಡ್ ಆಫ್ ದ ಪ್ಲೇ ಜಸ್ಟ್ ಬಿಫೋರ್ ದ ಕ್ಲೋಸ್ ಆಫ್ ದ ಶೋ. ಸೂನ್ ದ ಆಡಿಯನ್ಸ್ ಸ್ಟುಡ್ ಅಪ್ ಆಸ್ ದ ಲೈಟ್ಸ್ ವೇರ್ ಸ್ವಿಚ್ಡ್ ಆನ್. In that bright light, they could see the director, a tall man with an imposing figure. ಈ ರೀತಿಯಲ್ಲಿ ಪ್ಯಾರಾಗ್ರಾಫಲ್ಲಿ ಕೂಡ ಪ್ರಶ್ನೆ ಬರುವುದು. ಯಾವುದೇ ರೀತಿಯಲ್ಲಿ ಕೂಡ ಬರ್ಬೋದು. ಅವರು ಶಬ್ದ ಕೊಟ್ಟು ಅದರ ವಿರುದ್ಧ ಪದವನ್ನು ಡೈರೆಕ್ಟಾಗಿ ಕೇಳೋದಿಲ್ಲ. ಹೀಗೆ ವಾಕ್ಯಗಳ ರೀತಿಯಲ್ಲಿ ಆ ವಾಕ್ಯಕ್ಕೆ ಅರ್ಥ ಬರೋ ರೀತಿಯಲ್ಲಿ ನಾವು ಅದನ್ನು ವಿರುದ್ಧ ಪದವನ್ನು ಗುರುತಿಸಿ ಬರಿಬೇಕು. ಅಲ್ಲಿ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಕೂಡ ವಿರುದ್ಧ ಪದವನ್ನು ಕಂಡುಹಿಡಿಯುವಂಥ ಅದು ಕೂಡ ಕೇಳಬಹುದು. ಆಮೇಲೆ ಈ ಒಂದು ವಿಡಿಯೋದಲ್ಲಿ ಇವಿಷ್ಟು ಆ್ಯಂಟೋನಿಮ್ಸ್ ಮತ್ತು ಪ್ರಿಫಿಕ್ಸ್ ಸಫಿಕ್ಸನ್ನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಎಕ್ಸಾಮ್ಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಆಮೇಲೆ ಇಂಥ ಪ್ರಶ್ನೆ
ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.